ಆತ್ಮೀಯರೇ ನಮಸ್ಕಾರ. ಸಿರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಸ್ವಾಗತ. ನಾನು ಆನಂದ್ ಬೆನ್ನಿ. ಆತ್ಮೀಯರೇ, ಇಂದು ನಾವು MS ವರ್ಡ್ನಲ್ಲಿ ಅತ್ಯಂತ ಸರಳವಾಗಿ ಹೇಗೆ ಲೈನ್ಸ್ಗಳನ್ನು, ನಂಬರ್ ಬುಲೆಟ್ಸ್ಗಳನ್ನು, ಎಮೋಜಿಗಳನ್ನು ಮತ್ತು ಇನ್ನಿತರ ಸಂಕೇತಗಳನ್ನು ಸರಳವಾಗಿ ಹೇಗೆ ಸೇರಿಸ್ಬೋದು ಅನ್ನೋದನ್ನು ತಿಳಿದುಕೊಳ್ಳೋಣ. ನೋಡಿ ಸ್ನೇಹಿತರೆ, ನಮಗೆ ಮೊದಲನೇ ಟ್ರಿಕ್ಸ್ ಏನಂತಂದರೆ, ನಾವು ಒಂದು ಪ್ಯಾರಾಗ್ರಾಫ್ಸನ್ನು ಪಡಿಬೇಕಾಗಿದೆ. ಟೈಪ್ ಮಾಡಿದೆ ಅಂತಂದಾಗ ನಾವೇನು ಮಾಡ್ಬೋದು, ಈಕ್ವಲನ್ನು ಒತ್ತಿ RAND ಬ್ರಾಕೆಟ್ ಓಪನ್ ಬ್ರಾಕೆಟ್ ಕ್ಲೋಸ್ ಎಂಟರ್ ಒತ್ತಿದಾಗ ನಮ್ಮ ಮುಂದೆ ಏನಪ್ಪಾ ಅಂದರೆ ಹಲವು ಪ್ಯಾರಾಗ್ರಾಫ್ ಇರುವಂತಹ ಒಂದು ನೋಟ್ಸ್ ಬರೋದನ್ನು ನಾವಿಲ್ಲಿ ಕಾಣಬಹುದು ಸ್ನೇಹಿತರೆ. ಇಲ್ಲಿ ಈಗ ನಾವು ಈ ನಮ್ಮ ಪ್ಯಾರಾಗ್ರಾಫ್ ಕೆಳಗಡೆ ನಮಗೆ ಒಂದು ಲೈನ್ ಬೇಕಾಗಿದೆ ಅಂದಾಗ ನಾವೇನು ಮಾಡ್ತೀವಿ, ಸಹಜವಾಗಿ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂತಂದರೆ ಇನ್ಸರ್ಟ್ ಮೆನಿಗೆ ಹೋಗ್ತೀವಿ, ಶೇಪ್ಸ್ಗೆ ಹೋಗ್ತೀವಿ, ಅಲ್ಲಿ ನಮ್ಗೆ ಬೇಕಾದ ಲೈನನ್ನು ಆಯ್ಕೆ ಮಾಡ್ಕೊಳ್ತೀವಿ, ಅದನ್ನು ನಾವು ತಂದು ಇಲ್ಲಿ ಏನು ಮಾಡ್ತೀವಿ, ಡ್ರ್ಯಾಗ್ ಮಾಡ್ತೀವಿ. ಆದರೆ ಇದಕ್ಕಿಂತಾನು ಸರಳವಾಗಿ ಏನು ಮಾಡ್ಬೋದು ಅಂದರೆ ನಾವಿಲ್ಲಿ ಲೈನನ್ನು ಆ್ಯಡ್ ಮಾಡ್ಬೋದು. ಹೇಗೆ ಅಂತಂದರೆ ಅತ್ಯಂತ ಸರಳವಾಗಿ ನೀವೇನು ಮಾಡ್ಬೋದು ಅಂತಂದರೆ ಈ ಕೀಬೋರ್ಡ್ನಲ್ಲಿರುವಂತಹ ಡ್ಯಾಶ್ ಇದೆಯಲ್ಲ, ಈ ಡ್ಯಾಶನ್ನು 3 ಸರ್ತಿ ಒತ್ತಿ ನೋಡಿ. ಇಲ್ಲಿ 1 2 3 ಸರ್ತಿ ಒತ್ತಿ ಎಂಟರ್ ಒತ್ತಿದಾಗ ನಮ್ಮ ಮುಂದೆ ಏನಪ್ಪಾ ಅಂದರೆ ಲೈನ್ ಬರುವಂತ ನೀವು ಕಾಣಬಹುದು. ನಮಗೆ ಇದು ಸ್ವಲ್ಪ ಥೀಕ್ ಲೈನ್ ಬೇಕು, ಬೋಲ್ಡ್ ಲೈನ್ ಬೇಕು ಅಂದಾಗ ನಾವು ಇಲ್ಲಿರುವಂತಹ ಅಂಡರ್ಸ್ಕೋರನ್ನು, ಇಲ್ಲಿ ಡ್ಯಾಶ್ ಮತ್ತು ಅಂಡರ್ಸ್ಕೋರ್ ಇದೇ ಬಟನ್ ಇರುವಂಥದ್ದು, ನಾವು ಮೇಲ್ಗಡೆ ಇರುವ ಬಟನಕ್ಕೆ ಏನು ಮಾಡಬೇಕು, ಶಿಫ್ಟನ್ನು ಒತ್ತಬೇಕಾಗುತ್ತೆ. ನೋಡಿ, ಈಗ 1 2 3 ಸರ್ತಿ ಅಂಡರ್ಸ್ಕೋರನ್ನು ಒತ್ತಿ ಎಂಟರ್ ಒತ್ತಿದಾಗ ನಮಗೆ ಥೀಕ್ ಲೈನ್ ಬರುತ್ತೆ. ನೋಡಿ ಸ್ನೇಹಿತರೆ, ಇಲ್ಲೇ ಕೇವಲ ನಾವು ಡ್ಯಾಶನ್ನು 3 ಸರ್ತಿ ಒತ್ತಿ ಎಂಟರ್ ಒತ್ತಿದಾಗ ಒಂದು ಸ್ಮಾಲ್ ಲೈನ್ ಬರುವಂಥದ್ದು. ಅದೇ ನಮಗೆ ಸ್ವಲ್ಪ ಬೋಲ್ಡ್ ಆಗಿ ಬರಬೇಕಾಗಿತ್ತಂದರೆ ಅದೇ ಬಟನನ್ನು ಶಿಫ್ಟ್ ಹಿಡಿದು 3 ಸರ್ತಿ ಒತ್ತಿದಾಗ ನಮಗೇನಪ್ಪ ಅಂದರೆ ಸ್ವಲ್ಪ ಬೋಲ್ಡ್ ಆದಂತಹ ಥೀಕ್ ಆದಂಥ ಲೈನ್ ಬರೋದನ್ನು ನಾವಿಲ್ಲಿ ಕಾಣಬಹುದು. ಇಲ್ಲ ನಮಗೆ ಡಾಟ್ ಲೈನ್ ಬೇಕಾಗಿದೆ ಅಂತಂದರೆ ಏನು ಮಾಡ್ಬೋದು, ಇಲ್ಲಿರುವಂತಹ ಸ್ಟಾರನ್ನು ನೀವು ಒತ್ತಿ, ಸ್ಟಾರ್ ಇಲ್ಲಿರುವಂಥದ್ದು ಮತ್ತು ಇಲ್ಲಿಯೂ ಸ್ಟಾರ್ ಇರುವಂಥದ್ದು, ಇಲ್ಲಿ ನೀವು 3 ಸರ್ತಿ ಸ್ಟಾರನ್ನು ಒತ್ತಿ, 1 2 3 ಸರ್ತಿ ಸ್ಟಾರನ್ನು ಒತ್ತಿ ಎಂಟರ್ ಒತ್ತಿದಾಗ ನಮಗೆ ಡಾಟ್ ಲೈನ್ ಬರುತ್ತೆ. ಇಲ್ಲ ನಮಗೆ 3 ಲೇಯರ್ ಇರುವಂತಹ ಲೈನ್ ಬೇಕು ಅಂದಾಗ ಇಲ್ಲಿರುವಂತೆ ಆಶ್ ಬಟನನ್ನು ನೀವು ಮಾಡಬೇಕು, ಒತ್ತಬೇಕು. ಇದಕ್ಕೆ ನೀವು ಶಿಫ್ಟ್ ಹಿಡಿದು ಆ್ಯಶನ್ನು 3 ಸರ್ತಿ ಒತ್ತಿ, 1 2 3 ಸರ್ತಿ ಒತ್ತಿ ಎಂಟರ್ ಒತ್ತಿ, ಆವಾಗ ನಮಗೆ 3 ಲೇಯರ್ ಇರುವಂಥ ಲೈನನ್ನು ನೋಡ್ಬೋದು. ಇಲ್ಲ ನಮಗೆ ಜಿಗ್ಜಾಗ್ ಲೈನ್ ಬೇಕು ಅಂತಂದಾಗ ಏನು ಮಾಡ್ಬೋದು ಅಂತಂದರೆ ಇಲ್ಲಿರುವಂತಹ ಟಿಲ್ ಡೇಟ್ ಬಟನ್ ಇದೆಯಲ್ಲ, ಸಂಕೇತ ಇದೆಯಲ್ಲ, ಇದ್ರನ್ನ ನೀವೇನು ಮಾಡಬೇಕು, ಶಿಫ್ಟನ್ನು ಒತ್ತಿ ಇದನ್ನು 3 ಸರ್ತಿ ಒತ್ತಿ, 1 2 3 ಎಂಟರ್ ಒತ್ತಿದಾಗ ನಮಗೆ ಟಿಲ್ ಡೇಟ್ ಇರುವಂತಹ ಲೈನ್ ಬರೋದನ್ನು ನೀವು ಇಲ್ಲಿ ಕಾಣಬಹುದು ಸ್ನೇಹಿತರೆ. ಎಮೋಜಿಗಳನ್ನು ನಾವು ಹೇಗೆ ಸೇರಿಸ್ಬೋದು ಅಂತಂದರೆ ನೋಡಿ ಸ್ನೇಹಿತರೆ, ಇಲ್ಲಿರುವಂತಹ ಶಿಫ್ಟ್ ಕಾಲನ್ನ ಒತ್ತಿ ಬ್ರಾಕೆಟ್ ಕ್ಲೋಸನ್ನು ಒತ್ತಿ, ಆವಾಗ ನಮಗೆ ಹ್ಯಾಪಿ ಆಗಿರುವಂತಹ ಸ್ಪೇಸ್ ಬರುವಂಥದ್ದು ನಾವಿಲ್ಲಿ ಕಾಣಬಹುದು. ಇಲ್ಲ ನಮಗೆ ಇನ್ನೊಂದು ಬೇಕಾಗಿದೆ, ಸ್ಯಾಡ್ ಬೇಕಾಗಿದೆ ಅಂತಂದಾಗ ಮೊದಲಿನ ಹಾಗೆ ಶಿಫ್ಟ್ ಕಾಲನ್ ಬ್ರಾಕೆಟ್ ಓಪನ್ ಒತ್ತಿ, ಆವಾಗ ನಮಗೆ ಸ್ಯಾಡ್ ಆಗಿರುವಂತಹ ಮುಖ ಇರುವಂತಹ ಎಮೋಜಿ ಬರೋದನ್ನು ನಾವಿಲ್ಲಿ ಕಾಣಬಹುದು. ನಮಗೆ ಸಿಂಪಲ್ ಆಗಿರುವಂಥದ್ದು ಬೇಕಾಗಿದೆ ಅಂತಂದಾಗ ಕಾಲನ್ ಇಲ್ಲಿರುವಂತಹ ಶಿಫ್ಟನ್ನು ಒತ್ತಿ ಇಲ್ಲಿರುವಂತಹ ಸ್ಟೇಟ್ ಲೈನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ, ಆವಾಗ ನಮಗೆ ಏನಪ್ಪ ಅಂದರೆ ಸಿಂಪಲ್ ಆಗಿರೋ ಸ್ಪೇಸ್ ಇರುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ನಂತರ ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ ಏರೋ ಮಾರ್ಕ್ ಬೇಕಾಗಿದೆ ಅಂತಂದಾಗ ನಮಗೆ ಸಿಂಪಲ್ ಆಗಿ ಏನು ಮಾಡ್ಬೋದು, ಈ ಡ್ಯಾಶನ್ನು 2 ಸರ್ತಿ ಒತ್ತಿ, 1 2 ಇಲ್ಲಿ ಗ್ರೇಟರ್ ದೆನ್ ಅನ್ನು ಒತ್ತಿ ಏರೋ ಮಾರ್ಕ್ ಬರುತ್ತೆ. ನಮಗೆ ಲೆಫ್ಟ್ ಏರೋ ಮಾರ್ಕ್ ಬೇಕಾಗಿದೆ ಅಂತಂದಾಗ ಇನ್ನು ಲೆಸ್ ದೆನ್ ಅನ್ನು ಒತ್ತಿ ಡ್ಯಾಶನ್ನು ನೋಡಿ 1 2 ಒತ್ತಿದ ತಕ್ಷಣ ನಮಗೆ ಏರೋ ಮಾರ್ಕ್ ಬರುವಂಥದ್ದು. ನಮಗೆ ಇದು ಸ್ವಲ್ಪ ದಪ್ಪ ಬೇಕಾಗಿದೆ ಅಂತಂದಾಗ ನೋಡಿ 1 2 ಗ್ರೇಟರ್ ದೆನ್ ದಪ್ಪ ಆಗಿರುವಂತಹ ಏರೋ ಮಾರ್ಕ್ ಬರ್ಬೋದು. ಅಂದರೆ ಈಕ್ವಲನ್ನು 2 ಸರ್ತಿ ಒತ್ತಿ ಗ್ರೇಟರ್ ದೆನ್ ಒತ್ತಬೇಕು. ನಮ್ಗೆ ಲೆಫ್ಟ್ ಬೇಕಾಗಿದೆ ಅಂದಾಗ ಈ ಮೊದಲಿನ ಹಾಗೆ ಏನು ಮಾಡಿ, ಲೆಸ್ ದೆನ್ ಈಕ್ವಲ್ ಹೌದಾ. ನಮಗೆ ಎರಡೂ ಸೈಡ್ ಏನಾಗಿ ಬೇಕಾಗಿದೆ, ಏರೋ ಮಾರ್ಕ್ ಬೇಕಾಗಿದೆ ಅಂದಾಗ ಲೆಸ್ ದೆನ್ ಈಕ್ವಲ್ ಗ್ರೇಟರ್ ದೆನ್ ಒತ್ತಿದಾಗ ಎರಡೂ ಸೈಡ್ ಏನಪ್ಪಾ ಅಂತಂದರೆ ಏರೋ ಮಾರ್ಕ್ ಬರೋದನ್ನು ನಾವಿಲ್ಲಿ ಕಾಣಬಹುದು. ಏರೋ ಮಾರ್ಕ್ ಏನಪ್ಪಾ ಅಂದರೆ ಬುಲೆಟ್ಸ್ ಆಗಬೇಕಾಗಿದೆ ಅಂತ ಅಂದಾಗ ಸಿಂಪಲ್ ಆಗಿ ಏನು ಮಾಡಿ, ಡ್ಯಾಶನ್ನು ಒತ್ತಿ ಇಲ್ಲಿರುವಂತಹ ಡ್ಯಾಶನ್ನು ಒತ್ತಿ ಗ್ರೇಟರ್ ದೆನ್ ಸ್ಪೇಸ್ ಏರೋ ಮಾರ್ಕ್ ಏನಾಯ್ತು ನಮಗೀಗ ಬುಲೆಟ್ ಆಗಿ ನೋಡಿ ಬುಲೆಟ್ ಆಗಿ ಮಾರ್ಪಾಟಾಗಿರೋದನ್ನು ನಾವಿಲ್ಲಿ ಕಾಣಬಹುದು ಸ್ನೇಹಿತರೆ. ಅಂದರೆ ನಿಮಗೆ ಬಟನ್ಸ್ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಕೀಬೋರ್ಡನ್ನು ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇರುವಂಥದ್ದು. ಈ ರೀತಿ ನಮಗೆ
ಡಬಲ್ ಲೈನ್ ಇರುವಂತಹ ಏರೋ ಮಾರ್ಕ್ ಬೇಕಾಗಿತ್ತಂದರೆ ಆವಾಗ ಈಕ್ವಲ್ ಗ್ರೇಟರ್ ದೆನ್ ಅನ್ನು ಒತ್ತಿ ಸ್ಪೇಸನ್ನು ಒತ್ತಿದಾಗ ನಮಗೆ ಈ ರೀತಿ ಬುಲೆಟ್ಸ್ ಬರುವುದನ್ನು ನಾವು ನೋಡಬಹುದು ಸ್ನೇಹಿತರೆ. ನಾವು ಎಮೋಜಿಗಳನ್ನು ಬುಲೆಟ್ಸ್ಗಳಾಗಿ ಬಳಸಬೇಕಾಗಿದೆ ಅಂತ ಅಂದಾಗ ನಾನು ಈಗಲೇ ನಿಮಗೆ ಹೇಳಿದ ಹಾಗೆ ಏನು ಮಾಡಿ ಅಂತಂದರೆ ಶಿಫ್ಟನ್ನು ಒತ್ತಿ ಕಾಲನ್ ಬ್ರಾಕೆಟ್ ಕ್ಲೋಸನ್ನು ಒತ್ತಿದಾಗ ನಮಗೆ ಹ್ಯಾಪಿ ಇರುವಂತಹ ಮುಖ ಬರುವಂಥದ್ದು. ಈಗ ನೀವು ಟ್ಯಾಬನ್ನು ಒತ್ತಿ ನಿಮಗೆ ಬೇಕಾದನ್ನು ಟೈಪ್ ಮಾಡಿ ಎಂಟರ್ ಒತ್ತಿದಾಗ ನಮಗೆ ಅಂದರೆ ಇದು ಬುಲೆಟ್ ಆಗಿ ಕನ್ವರ್ಟ್ ಆಗುವಂಥದ್ದು. ಇದೇ ರೀತಿ ನಮಗೆ ಸಿಂಪಲ್ ಆಗಿರುವಂತಹ ಮುಖ ಬೇಕಾಗಿದೆ ಅಂತ ಅಂದಾಗ ಶಿಫ್ಟನ್ನು ಒತ್ತಿ ಕಾಲನ್ ಇಲ್ಲಿರುವಂತಹ ಲೈನನ್ನು ಒತ್ತಿದಾಗ ನಮಗೆ ಸಿಂಪಲ್ ಆಗಿರುವಂತಹ ಮುಖ ಬರುವಂಥದ್ದು. ಟ್ಯಾಬನ್ನು ಒತ್ತಿ ನಾವೇನು ಮಾಡೋದು ಇದನ್ನು ಬುಲೆಟ್ ಆಗಿ ಮಾರ್ಪಡಿಸ್ಕೊಳ್ಬೋದು. ನಮಗೆ ಬರೇ ಏರೋ ಮಾರ್ಕ್ ಮಾತ್ರ ಬೇಕಾಗಿದೆ ಅಂತಂದಾಗ ಏನು ಮಾಡ್ಬೋದು ಅಂತಂದರೆ ಇಲ್ಲಿರುವಂಥ ಶಿಫ್ಟನ್ನು ಒತ್ತಿ ಗ್ರೇಟರ್ ದೆನ್ ಒತ್ತಿ ಸ್ಪೇಸ್ ಒತ್ತಿದಾಗ ನಮಗೆ ಈ ರೀತಿ ಏನಪ್ಪಾ ಅಂದರೆ ಬಾಣದ ಚಿಹ್ನೆನೇ ಏನಾಗುತ್ತೆ ಅಂತಂದರೆ ಬುಲೆಟ್ಸ್ ಆಗಿ ಪರಿವರ್ತನೆ ಆಗೋದನ್ನು ನಾವಿಲ್ಲಿ ಕಾಣಬಹುದು. ಇಲ್ಲ ನನಗೆ ಡಾಟ್ಸ್ ಬೇಕಾಗಿದೆ, ಡಾಟ್ಸ್ ಬುಲೆಟ್ ಆಗಿ ಬೇಕಾಗಿದೆ ಅಂತಂದಾಗ ಇಲ್ಲಿರುವಂತಹ ಸ್ಟಾರನ್ನು ಒತ್ತಿ ಸ್ಪೇಸನ್ನು ಒತ್ತಿದಾಗ ನಮಗೇನಪ್ಪ ಅಂತಂದರೆ ಡಾಟ್ಸ್ ಬುಲೆಟ್ಸ್ ಆಗಿ ಅಂದರೆ ಪರಿವರ್ತನೆ ಆಗುವಂಥದ್ದು. ಅಂದರೆ ನಮಗೆ ಬೇಕಾದ ಬುಲೆಟ್ಸ್ ಬೇಕಾದಾಗ ಅದಕ್ಕೆ ಸಂಬಂಧಪಟ್ಟಂತಹ ಚಿಹ್ನೆಯನ್ನು ಒತ್ತಿ ನಾವು ಟ್ಯಾಬ್ ಬಟನ್ ಅಥವಾ ಸ್ಪೇಸ್ ಬಟನ್ ಅನ್ನು ಒತ್ತಿದಾಗ ಅಂತಂದರೆ ಅದು ಬುಲೆಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ನನಗೀಗ ಹೇಗೆ ನಂಬರ್ ಬುಲೆಟನ್ನು ಸೇರಿಸ್ಬೋದು ಅನ್ನೋದನ್ನು ನೋಡೋಣ. ವಿಶೇಷವಾಗಿ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತಂದರೆ ನಾವು ನಂಬರ್ ಬುಲೆಟ್ಸ್ ಬೇಕಾಗಿದ್ದಾಗ ಹೋಮ್ ಮೆನ್ಯೂನಲ್ಲಿ ಇಲ್ಲಿರುವಂತಹ ಹಲವು ರೀತಿಯ ನಂಬರ್ ವಿಧಾನಗಳನ್ನು ನಂಬರ್ ಬುಲೆಟ್ಸ್ಗಳನ್ನು ನಾವೇನು ಮಾಡ್ತೀವಿ ಆಯ್ಕೆ ಮಾಡ್ಕೊಳ್ತೀವಿ. ಆದರೆ ನಾವಿಲ್ಲಿ ಹೋಗದೇ ನಂಬರ್ ಬುಲೆಟ್ಸನ್ನು ಹೇಗೆ ನಾವು ಟೈಪ್ ಮಾಡ್ತಾನೆ ಸೇರಿಸ್ಕೊಳ್ಬೋದು ಅಂತಂದರೆ ನೋಡಿ, ಸಿಂಪಲ್ ಆಗಿ ಏನು ಅಂದರೆ ನಮಗೀಗ ಒನ್ ನಂಬರ್ ಸೀರೀಸ್ ಬೇಕಾಗಿದೆ, 1 2 3 4 ಹಿಂಗೆ ಬೇಕಾಗಿದೆ ಅಂದಾಗ ಒಂದು ಡಾಟ್ ಸ್ಪೇಸ್ ಒತ್ತಿ ಅಥವಾ ಟ್ಯಾಬ್ ಒತ್ತಿ ಅವಾಗ ಏನಪ್ಪ ಅಂತಂದರೆ ಅದು ಬುಲೆಟನ್ನಾಗಿ ಪರಿವರ್ತನೆಗೊಳ್ಳುತ್ತಾ. ಅವಾಗ ನಾವು ಈಗ ಟೈಪ್ ಮಾಡಿ ಎಂಟರ್ ಮಾಡಿ ಟೈಪ್ ಮಾಡಿ ಎಂಟರ್ ಮಾಡಿ ಅವಾಗ ನಂಬರ್ ಸೀರೀಸ್ ಕಂಟಿನ್ಯೂ ಆಗುತ್ತಾ. ಆದರೆ ನಮಗೆ ಈ ನಂಬರ್ನಲ್ಲಿ ಸಬ್ ನಂಬರ್ ಬೇಕಾಗಿದೆ ಅಂತಂದಾಗ ನನಗಿಲ್ಲಿ 1 ನಂಬರ್ ಒಳಗಡೆ ಮತ್ತು ಸಬ್ ಪಾಯಿಂಟ್ ಸೇರಿಸಬೇಕಾಗಿದೆ ಅಂದಾಗ ನಾವು ಕೊನೆಗೆ ಎಂಟರ್ ಹೊಡೆದಾಗ 2 ಬರುತ್ತೆ, ಪರವಾಗಿಲ್ಲ, ಡಿಲೀಟ್ ಮಾಡಿ. ಈಗ ನಮ್ಗೆ ಯಾವ ರೀತಿ ಸೀರೀಸ್ ಬೇಕು, ಎ ಅಂತಂದರೆ ಎ ಹಾಕ್ಕೊಂಡು ಸ್ಪೇಸ್ ಹೊಡಿರಿ. ನೋಡಿ ನಂಬರ್ ಬುಲೆಟ್ ಏನಾಗುತ್ತಾ, ಇಲ್ಲಿ ಕಾಣ್ತಾ ಇರುವಂಥ ಚಿಹ್ನೆ ಇದೆಯಲ್ಲ, ಈ ಚಿಹ್ನೆ ಬಂದಾಗ ಅದು ಈ ಸಂಖ್ಯೆ ಏನಾಗಿದೆ ಅಂದರೆ ನಂಬರ್ ಬುಲೆಟ್ಸ್ ಏನಾಗಿದೆ ಅಂತ ಅರ್ಥ. ಹೌದಾ? ಇಲ್ಲಿ ನೀವೇನಪ್ಪ ಅಂದರೆ ಎಡಿಟ್ ಮಾಡ್ಕೊಳ್ಳೋಕೆ ಅವಕಾಶ ಇರುವಂಥದ್ದು. ಈಗ ನೀವು ಟೈಪ್ ಮಾಡಿ, ಹೌದಾ, ಈ ABC ಸೀರೀಸ್ ಕಂಟಿನ್ಯೂ ಆಗುತ್ತಾ. ಇಲ್ಲ ನನಗೆ ಈಗ ಇಲ್ಲಿ 2 ನಂಬರ್ ಆದ ನಂತರ ಸಬ್ ಪಾಯಿಂಟಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ರೋಮನ್ ಅಂಕಿಯನ್ನು ಬಳಸ್ತೀನಿ ಅಂತಂದಾಗ ಇಲ್ಲಿಯೂ ಸಹಿತ ನಾವೇನು ಮಾಡ್ಬೋದು ಅಂದರೆ ಸೇರಿಸ್ಬೋದು. ನೋಡಿ, ಆಯ್ ಹೊಡಿರಿ, ಡಾಟ್ ಸ್ಪೇಸ್ ಟೈಪ್ ಮಾಡಿ, ಹೌದಾ, ಟೈಪ್ ಮಾಡಿ, ಹೌದಾ, ಈ ನಂಬರ್ ಸೀರೀಸ್ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ. ಇಲ್ಲ ನಾನು ಟೈಪ್ ಮಾಡ್ತಾನೆ ಒಂದು ಮೇನ್ ನಂಬರನ್ನು ಬೇಕು, ಆಮೇಲೆ ಸಬ್ ನಂಬರನ್ನು ಬೇಕು ಅಂತಂದಾಗ ಏನು ಮಾಡ್ಬೋದು ಅಂತಂದರೆ ಮೇನ್ ನಂಬರ್ ನಮಗೀಗ ಆಯ್ ಅಂತ ಇಟ್ಕೊಳ್ಳಿ, ಅವಾಗ ಡಾಟ್ ಇಟ್ ಸ್ಪೇಸ್ ಹೊಡೆದಾಗ ಏನಾಗುತ್ತೆ ಅಂದರೆ ಅದು ನಂಬರ್ ಕನ್ವರ್ಟ್ ಕೊಂಡಾಗ ನಾವೇನು ಮಾಡೋದು ಟೈಪ್, ಇಲ್ಲಿ 2 ನಂಬರ್ ಬರುತ್ತಾ ಅದನ್ನು ಡಿಲೀಟ್ ಮಾಡಿ, ನೆಕ್ಸ್ಟ್ 1 ನಂಬರ್ ಒತ್ತಿ ಡಾಟ್ ಒತ್ತಿ ಸ್ಪೇಸ್ ಒತ್ತಿ ಏನಾಗುತ್ತೆ ಈಗ ಈ ನಂಬರ್ ಏನಂದರೆ ಕಂಟಿನ್ಯೂ ಆಗುತ್ತಾ. ಇದು ಮೇನ್ ಪ್ರಮುಖ ಪ್ರಶ್ನೆ. ಆದರೆ ಇದು ನಂತರ ಇದು ಸಬ್ ಆಗಿ ಹೋಗುತ್ತಾ. ನಮಗೆ ಸೆಕೆಂಡ್ ಪಾಯಿಂಟ್ ಬೇಕಂದಾಗ ಮತ್ತೆ ಏನು ಮಾಡೋದು ನಾವು ಎರಡಬಲ್ ಐ ಒತ್ತಿ, ಹೌದಾ, ಈ ರೀತಿ ನಾವೇನು ಮಾಡ್ಬೋದು ಟೈಪ್ ಮಾಡಿಕೊಂಡು ಹೋಗಬಹುದು ಸ್ನೇಹಿತರೆ. ನಾವು ಕಾಫಿ ರೈಟ್ ಮತ್ತು ರಿಜಿಸ್ಟರ್ ಸಂಕೇತಗಳನ್ನು ಬರಿಬೇಕಾಗಿತ್ತಂದರೆ ತೋರಿಸ್ಬೇಕಾಗಿತ್ತಂದರೆ ಹೇಗೆ ತೋರಿಸೋದು ಅಂತಂದಾಗ ಈಗ ಉದಾಹರಣೆ ಅಂದರೆ ನಾವು ಈಗ ಕಾಫಿ ರೈಟ್ ಸಂಕೇತವನ್ನು ತೋರಿಸ್ಬೇಕಾಗಿದೆ ಅಂದಾಗ ಬ್ರಾಕೆಟ್ ಓಪನ್ ಸಿ ಬ್ರಾಕೆಟ್ ಕ್ಲೋಸ್ ಮಾಡಿದ ತಕ್ಷಣವೇ ಅದು ಕಾಫಿ ರೈಟ್ ಕೋಡ್ ಆಗುತ್ತಾ. ಉದಾಹರಣೆ ಈಗ ನೋಡಿ, ಕನ್ನಡ ಟೈಪ್ ಮಾಡಿ ನಾನಿಲ್ಲಿ ಬ್ರಾಕೆಟ್ ಓಪನ್ ಸಿ ಬ್ರಾಕೆಟ್ ಕ್ಲೋಸ್ ಅಂದ ತಕ್ಷಣ ಅದು ಕಾಫಿ ರೈಟನ್ನು ತೋರಿಸುವಂಥದ್ದು. ಅದೇ ರೀತಿ ರಿಜಿಸ್ಟರ್ ತೋರಿಸ್ಬೇಕಾಗಿತ್ತು ಅಂತಂದರೆ ಈಗ ಉದಾಹರಣೆ ಸಿರಿ, ನಮ್ಮ ಯೂಟ್ಯೂಬ್ ಚಾನಲ್ನ ಹೆಸರು ಸಿರಿ ಕನ್ನಡ, ಇದಕ್ಕೆ ನಾನು ರಿಜಿಸ್ಟರ್ ಅಂತ ತೋರಿಸ್ಬೇಕಾಗಿತ್ತಂದರೆ ಬ್ರಾಕೆಟ್ ಓಪನ್ ಆರ್ ಬ್ರಾಕೆಟ್ ಕ್ಲೋಸ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರಬಹುದು ಇದು ಆರ್ ಏನಪ್ಪ ಅಂದರೆ ರಿಜಿಸ್ಟರ್ ಆಗಿರುವಂಥದ್ದು ಸಂಕೇತ ಇರುವಂಥದ್ದು ನಾವಿಲ್ಲಿ ಏನು ಮಾಡ್ಬೋದು ನೋಡಬಹುದು. ಇದೇ ರೀತಿ ನಾವೇನು ಮಾಡ್ಬೋದು ಅಂತಂದರೆ ಟ್ರೇಡ್ ಮಾರ್ಕ್ ಇರುತ್ತಲ್ಲ, ಟ್ರೇಡ್ ಮಾರ್ಕ್ ಇರುತ್ತಲ್ಲ, ಬ್ರಾಕೆಟ್ ಓಪನ್ TM ಬ್ರಾಕೆಟ್ ಕ್ಲೋಸ್ ಅಂದಾಗ ಏನಾಗುತ್ತೆ ಅದು ಟ್ರೇಡ್ ಮಾರ್ಕ್ ಆಗಿ ಪರಿವರ್ತನೆಗೊಳ್ಳೋದನ್ನು ನಾವಿಲ್ಲಿ ನೋಡಬಹುದು. ಯಾವುದೇ ರೀತಿಯ ಈ ರೀತಿಯ ರಿಜಿಸ್ಟರ್, ಕಾಪಿ ರೈಟ್ ಆಮೇಲೆ ಟ್ರೇಡ್ ಮಾರ್ಕನ್ನು ತೋರಿಸ್ಬೇಕಾಗಿತ್ತಂದರೆ ಸಿಂಪಲ್ ಆಗಿ ನಾವು ಏನು ಮಾಡಬೇಕಾಗಿತ್ತಲ್ಲ ಅದನ್ನು ಬ್ರಾಕೆಟ್ ಓಪನ್ ಸಿ ಬ್ರಾಕೆಟ್ ಕ್ಲೋಸ್ ಮಾಡಿದ ತಕ್ಷಣವೇ ಅದು ಕಾಪಿ ರೈಟ್ ರಿಜಿಸ್ಟರ್ ಆಗುವಂಥದ್ದನ್ನು
ನಾವು ನೋಡಿರ್ತೀವಿ. ಅದೇ ರೀತಿ ಈಗ ನಾವು ಫಸ್ಟ್, ಸೆಕೆಂಡ್, ಥರ್ಡ್ ಬರಿಬೇಕಾಗಿತ್ತಂದ್ರೆ ಅತ್ಯಂತ ಸರಳ ಸ್ನೇಹಿತರೆ, ಒಂದು ಬರೀರಿ, ಆಮೇಲೆ ಎಸ್ ಟಿ ಬರೋದು, ಸ್ಪೇಸ್ ಕೊಡಿ, ಅದು ಫಸ್ಟ್ ಆಗಿರುವಂಥದ್ದು. ಹೌದಾ? ಈ ಸೆಕೆಂಡ್ ಬರಿಬೇಕಿತ್ತಂದ್ರೆ 2ND ಸ್ಪೇಸ್. ಹೌದಾ? ಥರ್ಡ್ ಬರಿಬೇಕಾಗಿತ್ತಂದ್ರೆ 3RT ಸ್ಪೇಸ್. ಹೌದಾ? ಫೋರ್ತ್ ಬರಿಬೇಕಾಗಿತ್ತಂದ್ರೆ 4TH ಫೋರ್ತ್. ಹೌದಾ? ನಾವು ಸ್ಪೇಸ್ ಬರೆದ ತಕ್ಷಣನೇ ಅದೇನಾಗುತ್ತೆ ಅಂದರೆ 10th ಬರಿಬೇಕಾಗಿತ್ತಂದ್ರೆ 110TH ಸ್ಪೇಸ್ ಬರೆದಾಗ ಏನಾಗುತ್ತೆ ಅಂದರೆ ಅದು 10th ಆಗಿ ಮಾರ್ಪಡ್ಕೊಳ್ಳುವಂಥದ್ದು. ಅಂದರೆ ನಂಬರ್ ಸೀರೀಸ್ 1 2 3 ಮಾಡುವಾಗ ನಾವೇನು ಮಾಡ್ಬೋದು, ನಾವು ಯಾವ ನಂಬರ್ ಸೀರೀಸ್ ಬೇಕಾಗಿರುತ್ತಲ್ಲ ಆ ನಂಬರನ್ನು ಹೊಡೆದು ನಾವೇನು ಮಾಡಬೇಕಾಗಿತ್ತಂತಂದರೆ ಸ್ಪೇಸ್ ಕೊಟ್ಟ ತಕ್ಷಣವೇ ಅದೇನಾಗುತ್ತೆ ಅಂದರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಈ ಸೀರೀಸ್ ಕಂಟಿನ್ಯೂ ಆಗೋದನ್ನು ನಾವು ನೋಡ್ಬೋದು. ನಂತರ ನಾವು ಈ ರೀತಿಯ ಸಂಖ್ಯೆಗಳನ್ನು ಹೇಗೆ ಟೈಪ್ ಮಾಡೋದು ಅನ್ನೋದನ್ನು ನೋಡಿ. 2 ಸ್ಪೇಸ್ 1/2 ಸ್ಪೇಸ್ ಮಾಡಿದಾಗ ನಮಗೇನಾಗುತ್ತೆ ಅಂದರೆ ಈ ರೀತಿ ಬರುತ್ತೆ. ಅದೇ ರೀತಿ ನೋಡಿ 3 ಸ್ಪೇಸ್ 1/4 ಸ್ಪೇಸ್. ಹೌದಾ? ಈ ರೀತಿ ನಮಗೆ ಬೇಕಾದಂತಹ ಈ ಭಿನ್ನರಾಶಿಯ ರೀತಿಯ ಸಂಖ್ಯೆಗಳನ್ನ ನಾವೇನು ಮಾಡೋದು, ಟೈಪನ್ನು ಮಾಡಬಹುದು. ಈಗ 5.5 ಬೇಕಾಗಿತ್ತಂದರೆ 5 ಸ್ಪೇಸ್ 1/2 ಸ್ಪೇಸ್ ಮಾಡಿದಾಗ ಈ ರೀತಿಯ ಸಂಖ್ಯೆಗಳನ್ನ ನಾವೇನು ಮಾಡ್ಬೋದು, ಪಡಿಬಹುದು. ಇಲ್ಲಿ ನನಗೆ ಟೇಬಲನ್ನು ಇನ್ಸರ್ಟ್ ಮಾಡಬೇಕಾಗಿತ್ತಂದ್ರೆ ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಇನ್ಸರ್ಟ್ ಮೆನ್ಯೂಗೆ ಹೋಗಿ ಇಲ್ಲಿ ಟೇಬಲನ್ನು ಏನು ಮಾಡ್ತೀವಿ, ನಮಗೆ ಎಷ್ಟು ಕಾಲಮ್ ಬೇಕಲ್ಲ, ಎಷ್ಟು ರೋ ಬೇಕಲ್ಲ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತೀವಿ, ಆ ಟೇಬಲನ್ನು ಇನ್ಸರ್ಟ್ ಮಾಡ್ತೀವಿ. ಆದರೆ ನಾವು ಅಲ್ಲಿ ಇನ್ಸರ್ಟ್ ಮೆನ್ಯೂಗೆ ಹೋಗದೇ ನಮಗೆ ಇಲ್ಲಿ ನಾವು ಟೇಬಲ್ ಇನ್ಸರ್ಟ್ ಮಾಡಬೇಕಾಗಿದೆ ಅಂದಾಗ, ಅಂದರೆ ನಮ್ಗೆ ಬೇಕಾದಷ್ಟು ವಿಡ್ತನ್ನು ತಗೊಂಡು ಬೇಕಾದಷ್ಟು ಕಾಲಮನ್ನು ತೆಗೆದುಕೊಂಡು ನಾವು ಕಾಲಮನ್ನು ರಚಿಸಬಹುದು. ಹೇಗೆ ಅಂದರೆ ನೋಡಿ, ಪ್ಲಸ್ ಆಮೇಲೆ ಡ್ಯಾಶ್ 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 ಅಂದರೆ ನಮಗೆ ಈ ಕಾಲಮ್ ಎಷ್ಟು ಅಗಲ ಬೇಕಲ್ಲ, ಎಷ್ಟು ವಿಡ್ತ್ ಬೇಕಲ್ಲ ಅಷ್ಟು ಅಲ್ಲಿಯವರೆಗೆ ನಾವೇನು ಮಾಡಿ ಡ್ಯಾಶನ್ನು ಒತ್ತಿ, ಪ್ಲಸ್ ಒತ್ತಿ. ಹೌದಾ? ನೋಡಿ, ಈಗ ಇಲ್ಲಿ ಡ್ಯಾಶ್ ಇರುವಂಥದ್ದು ಮತ್ತು ಇಲ್ಲಿಯೂ ಇರುವಂಥದ್ದು. ನೀವು ಡ್ಯಾಶನ್ನು ನನಗೆ ಈ ಕಾಲಮ್ ಸ್ವಲ್ಪ ಅಗಲ ಜಾಸ್ತಿ ಬೇಕಾಗಿದೆ, ವಿಡ್ತ್ ಜಾಸ್ತಿ ಬೇಕಾಗಿದೆ ಅಂದಾಗ ಎಲ್ಲಿವರೆಗೆ ಬೇಕಲ್ಲ ಅಲ್ಲಿವರೆಗೆ ನಾವು ಡ್ಯಾಶನ್ನು ಕೊಟ್ಕೊಂಡು ಮತ್ತು ಪ್ಲಸ್ ಮಾಡಿ ಪ್ಲಸ್ಸನ್ನು ಒತ್ತಿ. ನನಗೆ 4 ಕಾಲಮ್ ಬೇಕಂದಾಗ ನಾನು ಇನ್ನೂ 2 ರೀತಿಯ ಈ ರೀತಿ ಕಾಲಮನ್ನು ಮಾಡ್ಕೊಳ್ತೀನಿ. ನೋಡಿ, ಪ್ಲಸ್, ಈಗ ಡ್ಯಾಶ್, ಪ್ಲಸ್. ಈಗ ಏನು ಮಾಡಿ ಅಂದರೆ ಎಂಟರ್ ಒತ್ತಿದಾಗ ನಮ್ಮ ಮುಂದೆ ಏನಪ್ಪ ಅಂದರೆ ಟೇಬಲ್ ಫಾರ್ಮೆಟ್ ಬಂದಿರುವಂಥದ್ದು. ಇಲ್ಲಿ ನಾವೇನಂದರೆ ಹೆಸರನ್ನು ಟೈಪ್ ಮಾಡ್ಬೋದು. ಏನು ನೋಡಿ, ಸೀರಿಯಲ್ ನಂಬರ್, ನೇಮ್, ರೋಲ್ ನಂಬರ್, ಆಮೇಲೆ ಸೈನ್ ಇಟ್ಕೊಳ್ಳಿ. ಹೌದಾ? ಸೈನ್. ಈಗ ನೆಕ್ಸ್ಟ್ ಟೈಮ್ ಕಾಲಮ್ ಬೇಕಾಗಿತ್ತು ಅಂದರೆ ಏನಿಲ್ಲ, ಈ ಟೇಬಲಿನ ಕೊನೆಯ ಕಾಲಮ್ನಲ್ಲಿ ಕರ್ಸರ್ ಇಟ್ಟು ನಾವು ಟ್ಯಾಬ್ ಒತ್ತಿದಾಗ ಅಂದರೆ ನೆಕ್ಸ್ಟ್ ಕಾಲಮ್ ಏನಪ್ಪ ಅಂದರೆ ನಮಗೆ ಬರುವಂಥದ್ದು. ನೋಡಿ, ಈ ರೀತಿ ನಮಗೆ ಈ ಟೇಬಲ್ ಎಷ್ಟು ಬೇಕಲ್ಲ ಅಷ್ಟು ನಾವು ರೋಗಳನ್ನು ಏನು ಮಾಡ್ಬೋದು, ಹೆಚ್ಚು ಮಾಡ್ಕೊಂಡು ಹೋಗ್ಬೋದು. ಟೇಬಲಿನ ಕೊನೆಯ ಕಾಲಮ್ನಲ್ಲಿ ಕರ್ಸರನ್ನು ಇಟ್ಟು ನಾವೇನಂದರೆ ಟ್ಯಾಬನ್ನು ಒತ್ಬೋದು. ಆಮೇಲೆ ಮತ್ತೊಂದು ಟ್ಯಾಬ್ನಿಂದ ಒಂದು ಕಾಲಮ್ನಿಂದ ಮತ್ತೊಂದು ಕಾಲಮ್ಗೆ ಸಹಿತ ನಾವು ಮೂವ್ ಮಾಡುವಾಗ ಟ್ಯಾಬನ್ನು ಒತ್ತಿದಾಗ ಏನಪ್ಪ ಅಂತಂದರೆ ಏನಂದರೆ ಮೂವ್ ಆಗುವಂಥದ್ದು, ಕಾಲಮ್ನಲ್ಲಿ ಕರ್ಸರ್ ಮೂವ್ ಆಗೋದನ್ನು ನಾವಿಲ್ಲಿ ಕಾಣ್ಬೋದು. ಕೊನೆಯದಾಗಿ ಅತ್ಯಂತ ಮಹತ್ವದ ಟ್ರಿಕ್ಸ್ ಸ್ನೇಹಿತರೆ, ಇದು ಹಿಡನ್ ಆಗಿರುವಂತಹ ಟ್ರಿಕ್ಸ್ ಏನನ್ನೋದನ್ನು ನೋಡೋಣ. ನೋಡಿ, ನಾನು ಮೊದಲೇ ಹೇಳಿದ ಹಾಗೆ ಒಂದು ಪ್ಯಾರಾಗ್ರಾಫನ್ನು ಪಡಿಬೇಕಾಗಿತ್ತಂದರೆ ಈಕ್ವಲ್ RAND ಬ್ರಾಕೆಟ್ ಓಪನ್ ಬ್ರಾಕೆಟ್ ಕ್ಲೋಸ್ ಎಂಟರ್ ಒತ್ತಿದಾಗ ನಮಗೆ ಈ ರೀತಿ ನೋಟ್ಸ್ ಬರುತ್ತೆ. ಬಂದಾಗ ನನಗೆ ಈಗ ಈ ಪ್ಯಾರಾ ಕೆಳಗಡೆ ನಮಗೆ ಲೈನ್ ಬೇಕಾಗಿತ್ತಂದ್ರೆ ನಾವೇನು ಮಾಡ್ತೀವಿ, ಈಗಾಗಲೇ ಹೇಳಿದ ಹಾಗೆ ನಾವು ಡ್ಯಾಶ್ 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 3 ಸರ್ತಿ ಒತ್ತಿ ಎಂಟರ್ ಹೊಡೆದಾಗ ಏನಾಗುತ್ತೆ ಅಂದರೆ ನಮಗೆ ಲೈನ್ ಬರುತ್ತೆ. ಆದರೆ ನಾವಿಲ್ಲಿ ನಮಗೆ ಡಾಟ್ ಬರಬೇಕಾಗಿತ್ತಂದ್ರೆ ಏನು ಮಾಡ್ತೀವಿ, ಈಗಾಗಲೇ ಹೇಳಿದ ಹಾಗೆ ಸ್ಟಾರ್ 1 2 3 ಎಂಟರ್ ಹೊತ್ತಿದಾಗ ಡಾಟ್ ಲೈನ್ ಬರುತ್ತೆ. ಆದರೆ ನನಗೆ ಈ ಲೈನ್ ಬೇಡ. ಈಗ ನಾನು ಈ ಲೈನನ್ನು ರಿಮೂವ್ ಮಾಡಬೇಕು. ಹೇಗೆ ರಿಮೂವ್ ಮಾಡೋದು? ಇದನ್ನು ಡಿಲೀಟ್ ಮಾಡೋಕ್ಕೆ ಹೋದರೆ ಸೆಲೆಕ್ಟ್ ಆಗೋದೇ ಇಲ್ಲ ಲೈನು. ಮೇಲ್ಗಡೆ ಇರುವಂತಹ ಟೆಕ್ಸ್ಟ್ ಏನಾಗುತ್ತೆ ಅಂದರೆ ಸೆಲೆಕ್ಟ್ ಆಗುತ್ತಾ. ಹೌದಾ? ಹಾಗಾದರೆ ಇದನ್ನು ನಾನು ಡಿಲೀಟ್ ಮಾಡೋದು ಹೇಗೆ? ಹೌದಾ? ಇಲ್ಲಿ ನೋಡಿ, ಕೆಳಗಡೆ ಲೈನ್ ಸೆಲೆಕ್ಟ್ ಆಗುತ್ತಾ? ಇಲ್ಲ ಅಂತಂದರೆ ಮೇಲ್ಗಡೆ ಲೈನ್ ಸೆಲೆಕ್ಟ್ ಆಗುತ್ತಾ? ಈ ಲೈನನ್ನು ರಿಮೂವ್ ಮಾಡೋದು ಹೇಗೆ? ಇದು ಅತ್ಯಂತ ಮಹತ್ವದ್ದು ಮತ್ತು ಹಿಡನ್ ಆಗಿರುವಂಥ ಟ್ರಿಕ್ ಸ್ನೇಹಿತರೆ. ಇದನ್ನು ನಾವು ಹೇಗೆ ಡಿಲೀಟ್ ಮಾಡ್ಬೋದು ಅಂತಂದರೆ, ಇದು ಬೇರೆ ಏನೂ ಅಲ್ಲ ಸ್ನೇಹಿತರೆ. ಇದು ಏನಪ್ಪ ಅಂದರೆ ಟೇಬಲ್ ಆಗಿ ಕನ್ವರ್ಟ್ ಆಗಿರುವಂತಹ ಫ್ಯೂಚರ್ ಸ್ನೇಹಿತರೆ. ಇದಕ್ಕೆ ನಾವೇನು ಮಾಡಿ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಹೋಮ್ ಮೆನ್ಯೂಗೆ ಹೋಗಿ ಇಲ್ಲಿ ಟೇಬಲ್ ಕಾಣಿಸ್ತಾ ಇದೆಯಲ್ಲ, ಈ ಟೇಬಲ್ ಮೆನ್ಯೂನಲ್ಲಿ ಏನು ಮಾಡಿ ನೋ ಬಾರ್ಡರ್ ಅಂತ ಕ್ಲಿಕ್ ಮಾಡಿ, ಅವಾಗ ಲೈನ್ ಏನಾಗುತ್ತೆ ಅಂದರೆ ಹೋಗುತ್ತೆ ಸ್ನೇಹಿತರೆ. ಹೌದಾ? ನೋಡಿ, ಇನ್ನೊಮ್ಮೆ ನಾನು ಇದನ್ನು ಏನು ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಅಂದರೆ ಟೆಕ್ಸ್ಟ್ ಎಲ್ಲಿವರೆಗೆ ಇರುತ್ತಲ್ಲ ಆ ಟೆಕ್ಸ್ಟ್ ಅಲ್ಲಿವರೆಗೆ ಮಾತ್ರ ಸೆಲೆಕ್ಟ್ ಆಗುತ್ತಾ. ಮುಂದೆ ಹೋಮ್ ಮೆನ್ಯೂಗೆ ಹೋಗಿ
ಇಲ್ಲಿ ಟೇಬಲ್ನಲ್ಲಿ ಏನು ಮಾಡಿ ನೀವು ನೋ ಬಾರ್ಡರ್ ಅಂತೇಳಿ ನಾವು ಸೆಲೆಕ್ಟ್ ಮಾಡಿದಾಗ ಆ ಲೈನು ಹೋಗುತ್ತೆ ಸ್ನೇಹಿತರೆ. ಇದು ಅತ್ಯಂತ ಮಹತ್ವದ ಟ್ರಿಕ್ ಸ್ನೇಹಿತರೆ. ಇದುವರೆಗೆ ನಾನು ಹೇಳಿದ ಎಲ್ಲ ಅಂಶಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.